ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೇನು ಸಮ್ಮರ್ ಸ್ಲಾಮ್ ಹತ್ರ ಬರ್ತಾ ಇದೆ ಅಂಡ್ ಪ್ರತಿ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ಡಬ್ಲ್ಯೂ ಅವರು ಒಂದು ಐಕಾನಿಕ್ ರಿಟರ್ನ್ ನ ಪ್ಲಾನ್ ಮಾಡ್ತಾನೆ ಬರ್ತಾ ಇದ್ದಾರೆ. ರಾಯಲ್ ರಂಬಲ್ ಅಲ್ಲಿ ನಮಗೆ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆಯೋ ಸಿಗ್ತಾ ಇಲ್ವೋ ಅದು ಸೆಕೆಂಡ್ರಿ. ಬಟ್ 2020 ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದಲ್ಲ ಒಂದು ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅದು ರೋಮನ್ ರೈನ್ಸ್ ಅವ್ರದ್ದಾಗಿರ್ಬಹುದು, ಬ್ರಾಕ್ ಲೆಸ್ನರ್ ಆಗಿರ್ಬಹುದು, ಬೇಲಿ ಆಗಿರ್ಬಹುದು, ಯಾರಾದ್ರೂ ಆಗಿರ್ಬಹುದು, ಸಮ್ಮರ್ ಸ್ಲಾಮ್ ಅಲ್ಲಿ ಬರ್ತಾನೆ ಇದ್ದಾರೆ ಇಷ್ಟು ವರ್ಷ, ಅದು ಕೂಡ 2020 ಅಂಡ್ ಈ ಬಾರಿನೂ ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಬಿಗ್ ರಿಟರ್ನ್ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡು ಕೂತಿದೀವಿ. ಅಂಡ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಜಾಸ್ತಿ ಮಾಡೋದಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ಯಾವ ಸೂಪರ್ ಸ್ಟಾರ್ಸ್ ಗಳು ರಿಟರ್ನ್ ಆಗಬಹುದು ಅಂತ ವಿಡಿಯೋನ ತಗೊಂಡು ಬಂದಿದ್ದೀನಿ. ನಿಜವಾಗ್ಲೂ ನಾನು ಹೇಳುವಂತಹ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳಿಗೂ ಕೂಡ ಈ ಬಾರಿ ಸಮ್ಮರ್ ಸ್ಲಾಮಿಗೆ ರಿಟರ್ನ್ ಆಗೋ ಚಾನ್ಸಸ್ ಜಾಸ್ತಿನೇ ಕಾಣಿಸ್ತಾ ಇದೆ. ಅಂಡ್ ಸ್ಟೋರಿ ಕೂಡ ಲಿಂಕ್ ಇದೆ. ಯಾರ್ಯಾರು ಅಂತ ನಾವು ನೋಡ್ಕೊಂಡು ಬರೋದಾದ್ರೆ ಮೊದಲನೇದಾಗಿ ನಮ್ಮ ನಮ್ಮ ಎಜೆಲಿ ಅವರು ಕೂಡ ರೆಸಲ್ಮೇನಿಯಾ ಆದ್ಮೇಲಿಂದನೂ ಕೂಡ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಅವರ ಕಾಂಟ್ರಾಕ್ಟ್ ಡಬ್ಲ್ಯೂ ಕಂಪನಿಯಲ್ಲೇ ಇದೆ. ಬಟ್ ಎಜೆಲಿ ಅವರು ಪಾರ್ಟ್ ಟೈಮ್ ಸೂಪರ್ ಸ್ಟಾರ್ ಆಗಿ ಡಬ್ಲ್ಯೂ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಎಜೆಲಿ ಅವರ ಫ್ಯೂಚರ್ ನ ಡಬ್ಲ್ಯೂ ಅವರು ಏನಾದರೂ ಚೆನ್ನಾಗಿ ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡ್ರೆ ಎಜೆಲಿ ಅವರ ರಿಟರ್ನ್ ಕೂಡ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಪ್ಲಾನ್ ಮಾಡಬಹುದು. ಅಂಡ್ ಅವರು ಡೈರೆಕ್ಟ್ ಆಗಿ ಬಂದು ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಮೇಲೆ ಅಥವಾ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಮೇಲೆ ಹೋಗಬಹುದು. ಸೊ ಎಜೆಲಿ ಅವರ ರಿಟರ್ನ್ ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ಪಾಸಿಬಲ್ ಇದೆ. ಎರಡನೇದಾಗಿ ನಮ್ಮ ಸ್ಟೆಫನಿ ವೆಕರ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸಲ್ಮೇನಿಯಾ ಆದ್ಮೇಲಿಂದನೂ ಕೂಡ ಸ್ಟೆಫನಿ ವೆಕರ್ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಇದ್ದಾರೆ. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಸ್ಟೆಫನಿ ವೆಕರ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಅದರಿಂದ ಅವರು ರಿಕವರಿ ಕೂಡ ಆಗ್ತಾ ಇದ್ದಾರೆ. ಅಂಡ್ ಡಬ್ಲ್ಯೂ ಅವರು ಏನಾದರೂ ಸ್ಟೆಫನಿ ವೆಕರ್ ಅವರು 100% ರಿಕವರಿ ಆಗಿದ್ರೆ ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಕರ್ಕೊಂಡು ಬರಬಹುದು. ಅಂಡ್ ಈ ಕಡೆ ನಮ್ಮ ಯುಎಸ್ಕೈ ಹಾಗೆ ಲಿವ್ ಮಾರ್ಗನ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಸಮ್ಮರ್ ಸ್ಲಾಮ್ ಅಲ್ಲಿ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ. ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡ್ಮೇಲೆ ನಮ್ಮ ಸ್ಟೆಫನಿ ವೆಕರ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಲಿವ್ ಮಾರ್ಗನ್ ಆಗಿ ಸ್ಟೆಫನಿ ವೆಕರ್ ಅವರ ಫ್ಯೂಡ್ ನ ರಸಲ್ಮೇನಿಯಾ ಮುಗಿದ ಮೇಲೆ ಕಂಟಿನ್ಯೂ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಬಟ್ ಅವರಿಗೆ ಇಂಜುರಿ ಆಗಿದ್ದ ಕಾರಣ ಎಲ್ಲದನ್ನು ಕೂಡ ಕ್ಯಾನ್ಸಲ್ ಮಾಡಲಾಗುತ್ತೆ. ಸೊ ಸ್ಟೆಫನಿ ವೆಕರ್ ಅವರೇನಾದ್ರೂ ರಿಕವರಿ ಆಗಿದ್ರೆ 100% ಅವರ ರಿಟರ್ನ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಮೂರನೇದಾಗಿ ನಮ್ಮ ಬ್ರಾನ್ಸನ್ ರೀಡ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಬ್ರಾನ್ಸನ್ ರೀಡ್ ಅವರು ಕೂಡ ಇಂಜುರಿ ಕಾರಣದಿಂದ ಈಗ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಇದ್ದಾರೆ. ಅಂಡ್ ಬ್ರಾನ್ಸನ್ ರೀಡ್ ಅವರ ರಿಟರ್ನ್ ನಮಗೆ ಪ್ರಾಬಬ್ಲಿ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಮೊದಲು ಚಾನ್ಸಸ್ ಗಳು ತೀರಾ ಜಾಸ್ತಿ ಆಗಿತ್ತು, ಬಟ್ ಈಗ ಚಾನ್ಸಸ್ ಗಳು ತೀರಾ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕಂಪ್ಲೀಟ್ ವಿಷನ್ ಈಗ ಬ್ರೇಕ್ ಆಗಿದೆ. ನಮ್ಮ ಪಾಲಿಮಿನ್ ಅವರು ವಿಷನ್ ಇಂದ ದೂರ ಇದ್ದಾರೆ. ಅವ್ರ ಕತೆ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಅಂಡ್ ವಿಷನ್ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ಕಂಪೀಟ್ ಮಾಡ್ತಾ ಇಲ್ಲ. ಅದರಿಂದ ನಮ್ಮ ಬ್ರಾನ್ಸನ್ ರೀಡ್ ಅವರ ರಿಟರ್ನ್ ಚಾನ್ಸಸ್ ತೀರಾ ಕಮ್ಮಿ ಆಗಿದೆ. ಬಟ್ ಡಬ್ಲ್ಯೂ ಅವರೇನಾದ್ರೂ ಬ್ರಾನ್ಸನ್ ರೀಡ್ ಅವ್ರನ್ನ ವಿಷನ್ ಇಂದ ದೂರ ಮಾಡಿ ಅವರನ್ನ ಸಪರೇಟ್ ಆಗಿ ಬುಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ಬ್ರಾನ್ಸನ್ ರೀಡ್ ಅವರ ರಿಟರ್ನ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಒಂದಂತೂ ತಿಳ್ಕೊಳ್ಳಿ, ನಮ್ಮ ಬ್ರಾನ್ಸನ್ ರೀಡ್ ಆಗಿ ಸೆತ್ ರೋಲಿನ್ಸ್ ಆಗಿ ಬ್ರಾನ್ಸನ್ ರೀಡ್ ಆಗಿ ರೋಮನ್ ರೈನ್ಸ್ ಅವರ ಫ್ಯೂಡ್ ಡಬ್ಲ್ಯೂ ಕಂಪನಿಯಲ್ಲಿ ಇನ್ನೂ ಕೂಡ ಬಾಕಿ ಇದೆ. ನಮ್ಮ ಬ್ರಾನ್ಸನ್ ರೀಡ್ ಅವರು ರಿಟರ್ನ್ ಆದ್ಮೇಲೆ ಇದರಿಂದ ನಮ್ಮ ಬ್ರಾನ್ಸನ್ ರೀಡ್ ಅವರು ಕೂಡ ರಿಟರ್ನ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ನಾಲ್ಕನೇದಾಗಿ ನಾನಿಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರ ನೇಮ್ ನ ತಗೋತಾ ಇದ್ದೀನಿ. ನಿಮ್ಗೂ ಕೂಡ ಶಾಕ್ ಆಗಬಹುದು, ಬಟ್ ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ಈಗ ರಿಕವರಿ ಪ್ರೋಸೆಸ್ ಅಲ್ಲಿ ಇದ್ದಾರೆ. ತೀರಾ ಕಮ್ಮಿ ಚಾನ್ಸಸ್ ನಮ್ಮ ಕೆವಿನ್ ಓಯನ್ಸ್ ಅವ್ರದೇ ಇರೋದು. ಯಾಕಂದ್ರೆ ಅವರಿಗೆ ನೆಕ್ ಇಂಜುರಿ ಆಗಿರೋ ಕಾರಣ ಅದರಿಂದ ರಿಕವರಿ ಆಗೋದು ಸಿಕ್ಕಾಪಟ್ಟೆ ರೇರು ಅಂತಾನೆ ಹೇಳ್ಬಹುದು. ಬಟ್ ನಮ್ಮ ಕೆವಿನ್ ಓಯನ್ಸ್ ಫೈಟ್ ಅನ್ನೋ ಒಂದು ಸ್ಪಿರಿಟ್ ನ ಇಟ್ಕೊಂಡಿರೋರು. ಸೊ ಅವರೇನಾದ್ರೂ ರಿಕವರಿ ಆಗಿದ್ರೆ 100% ನಮ್ಮ ಕೆವಿನ್ ಓಯನ್ಸ್ ಅವರ ರಿಟರ್ನ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಬಟ್ ಅವರ ರಿಕವರಿ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ನಾವೆಲ್ಲರೂ ಕೂಡ ಹೋಪ್ ಇಟ್ಕೋಬೇಕು ಅಷ್ಟೇ ಅವರು ಬರಬೇಕು ಅಂತ. ಅವರೇನಾದ್ರೂ ರಿಟರ್ನ್ ಆದ್ರೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಅಲ್ಲಿ ರಿಟರ್ನ್ ಆಗಬಹುದು. ಬಟ್ ನಮ್ಮ ಕೆವಿನ್ ಓಯನ್ಸ್ ಅವರು ರಿಟರ್ನ್ ಆಗೋ ಚಾನ್ಸಸ್ ತೀರಾ ಕಮ್ಮಿ ಇದೆ. ಐದನೇದಾಗಿ ನಾನು ಇಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ನೇಮ್ ನ ತಗೋತಾ ಇದ್ದೀನಿ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಸಿಚುವೇಶನ್ ಕೂಡ ಅದೇ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಆ ಒಂದು ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಸೋತಾಗಿಂದನೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಟೆಲಿವಿಷನ್ ಅಲ್ಲಿ ನಮಗೆ ನೋಡೋದಕ್ಕೇನೆ ಸಿಕ್ಕಿಲ್ಲ. ಅಂಡ್ ಅವರು ತನ್ನ ಕರಿಯರ್ ನ ಹಾಲಿವುಡ್ ಗೆ ತಗೊಂಡೋಗಿದ್ದಾರೆ. ಅಂಡ್ ಮೂವಿ ಶೂಟಿಂಗ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿಕ್ಕಾಪಟ್ಟೆ ಬಿಸಿ ಆಗಿದ್ದಾರೆ. ಬಟ್ ಡಬ್ಲ್ಯೂ ಅವರು ಏನಾದ್ರೂ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸಾಕು ಗುರು, ಈ ವ್ಯಕ್ತಿ ಮೇಲೆ ಇನ್ನ ಫೋಕಸ್ ಮಾಡೋಣ, ಅವ್ರನಿಗೂ ಕೂಡ ಒಂದು ಚಾನ್ಸ್ ನ ಕೊಡೋಣ ಅಂತ ಅನ್ಕೊಂಡ್ರೆ ಡ್ರೂ ಮ್ಯಾಕೆಂಟೈರ್ ಅವರ ರಿಟರ್ನ್ ಕೂಡ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಸ್ಟೋರಿ ಇನ್ನೂ ಕೂಡ ಮುಗ್ದಿಲ್ಲ ಗಾಯ್ಸ್, ಅದು ಮುಗಿಯೋದು ಕೂಡ ಇಲ್ಲ. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ಹೋಗಬಹುದು. ಅಂಡ್ ಡ್ರೂ ಮ್ಯಾಕೆಂಟೈರ್ ಹಾಗೆ ಸಿಎಂ ಪಂಕ್ ಅವರ ಫ್ಯೂಡ್ ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ ಅಲ್ವಾ. ಅಂಡ್ ಈಗ ಸಿಎಂ ಪಂಕ್ ಅವರು ಚಾಂಪಿಯನ್ ಬೇರೆ ಆಗಿದ್ದಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಸಿಎಂ ಪಂಕ್
ಪಂಕ್ ಅವರ ಮೇಲೂ ಕೂಡ ಹೋಗ್ಬೋದು. ಏನೇ ಆಗಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಏನಾದರೂ ಡಬ್ಲ್ಯೂ ಅವರು ಪ್ಲಾನ್ಸ್ಗಳನ್ನ ರೆಡಿ ಮಾಡಿದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ರಿಟರ್ನ್ ಕೂಡ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಇನ್ನು ಆರನೇದಾಗಿ ನಾನು ವೈಪರ್ ರ್ಯಾಂಡಿ ಓಟನ್ ಅವರ ನೇಮ್ ನ ತಗೋತಾ ಇದ್ದೀನಿ. ಎಸ್, ನಮ್ಮ ರ್ಯಾಂಡಿ ಓಟನ್ ಅವರ ರಿಟರ್ನ್ ಅಂತೂ 99% ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಡಬ್ಲ್ಯೂಗೆ ಎಂತ ಬ್ಯಾಕ್ಲಾಶ್ ಸಿಗುತ್ತೆ ಅಂದ್ರೆ ನನ್ನ ಕೈಯಲ್ಲಿ ನಾನಂತೂ ಉಗ್ದಾಕ್ಬಿಡ್ತೀನಿ. ಯಾಕಂದ್ರೆ ರಸಲ್ ಮೀನಿಯಾದಲ್ಲಿ ಆ ಒಂದು ಆಂಗಲ್ ನ ನೀವು ತಗೊಂಡು ಬರ್ತೀರಾ. ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಓಟನ್ ಅವರು ಸೋತಾದ್ಮೇಲೆ ಕೋಡಿ ರೋಡ್ಸ್ ಅವರಿಗೆ ಪಂಟ್ ಕಿಕ್ ನ ಹೊಡಿತಾರೆ ಅಷ್ಟೇ. ಅದಾದ್ಮೇಲೆ ಆ ಒಂದು ಸ್ಟೋರಿ ಲೈನ್ ಎಲ್ಲಿಗೋಯ್ತು ಏನು ಕೂಡ ಗೊತ್ತಿಲ್ಲ. ನಮ್ಮ ರ್ಯಾಂಡಿ ಓಟನ್ ಅವರು ಒಂದು ಕಮೆಂಟ್ ನ ಮಾಡಿ ತಿಳಿಸಿರ್ತಾರೆ, ನಾನು ಆದಷ್ಟು ಬೇಗ ಬರ್ತೀನಿ, ಬಂದ್ ಕೂಡಲೇನೆ ನನ್ನ 15 ನಂಬರಿಗೆ ಹೋಗ್ತೀನಿ ಕೋಡಿ ರೋಡ್ಸ್ ಅವರ ಮೇಲೆ ಅಂತ. ಬಟ್ ಅವರ ರಿಟರ್ನ್ ನಮಗೆ ನೋಡೋದಿಕ್ಕೇನೆ ಸಿಕ್ಕಿಲ್ಲ. ಸೊ ಸಮ್ಮರ್ ಸ್ಲಾಮು ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತ ಅನ್ಕೋತೀನಿ. ಬಟ್ ಇಲ್ಲಿ ಟ್ವಿಸ್ಟ್ ಇರೋದೇನಪ್ಪ ಅಂದ್ರೆ ಆ ಕಡೆ ನಮ್ಮ CM ಪಂಕ್ ಅವರು ಚಾಂಪಿಯನ್ ಆಗಿದ್ದಾರೆ. ಸೊ CM ಪಂಕ್ ಅವರೇ ಏನಾದರೂ ಸಮ್ಮರ್ ಸ್ಲಾಮ್ ಅಲ್ಲಿ ಚಾಂಪಿಯನ್ ಆದ್ರೆ ನಮ್ಮ ರ್ಯಾಂಡಿ ಓಟನ್ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಹೋಗ್ತಾರಾ ಅಥವಾ 15 ನಂಬರ್ನ ಚೇಸ್ ಮಾಡ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ರ್ಯಾಂಡಿ ಓಟನ್ ಅವರು ರಿಟರ್ನ್ ಆಗೋ ಚಾನ್ಸಸ್ ಇದೆ. ಬಟ್ ಡಬ್ಲ್ಯೂ ಅವರು ನಿಜವಾಗ್ಲೂ ಪ್ಲಾನ್ ನ ಮಾಡ್ತಾರಾ ಇಲ್ವೋ ಏನು ಕೂಡ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಡಬ್ಲ್ಯೂ ಅವರು ಈ ಬಾರಿ ಸಮ್ಮರ್ ಸ್ಲಾಮ್ ಅಲ್ಲಿ ರ್ಯಾಂಡಿ ಓಟನ್ ಅವ್ರನ್ನ ಕರ್ಕೊಂಡು ಬಂದ್ರೆ ನಿಜವಾಗ್ಲೂ ಆಸಮ್ ಆಗಿರುತ್ತೆ. ಎಲ್ಲಾ ಡಾಟ್ಸ್ ಗಳು ಕೂಡ ಕನೆಕ್ಟ್ ಆಗ್ತಾ ಇದೆ. ನಮ್ಮ ರ್ಯಾಂಡಿ ಓಟನ್ ಅವರ ರಿಟರ್ನ್ ಪರ್ಫೆಕ್ಟ್ ಪ್ಲೇಸ್ ಆಗುತ್ತೆ. ಸಮ್ಮರ್ ಸ್ಲಾಮ್ ಅಲ್ಲಿ ಬಂದ್ರೆ ಸೂಪರ್ ಆಗಿರುತ್ತೆ. ಇನ್ನ ಏಳನೇದಾಗಿ ನಾನು ಜಿಲ್ಲಾ ಫಾಟೋ ಅವರ ನೇಮ್ ನ ತಗೋತಾ ಇದ್ದೀನಿ. ಎಸ್, ನಮ್ಮ ಜಿಲ್ಲಾ ಫಾಟೋ ಅವರು ಕೂಡ ತನ್ನ ಡಬ್ಲ್ಯೂ ಡೆಬ್ಯೂನ ಸಮ್ಮರ್ ಸ್ಲಾಮ್ ಅಲ್ಲಿ ಮಾಡಬಹುದು. ಎಸ್, ಯಾವ ರೀತಿ ನಮ್ಮ ಸೋಲೋ ಸಿಕೋವಾ ಅವರ ಡೆಬ್ಯೂ ನಮಗೆ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು, ಅದೇ ರೀತಿ ನಮ್ಮ ಜಿಲ್ಲಾ ಫಾಟೋ ಅವರ ಡೆಬ್ಯೂ ಕೂಡ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಬಟ್ ರೋಮನ್ ರೈನ್ಸ್ ಅವರು ಹೇಳಿದ್ದಾರೆ, ಸೆತ್ ರೋಲೆನ್ಸ್ ನಾನು ಯಾರ ಹೆಲ್ಪ್ನು ಕೂಡ ತಗೊಳ್ಳೋದಿಲ್ಲ, ನಾನು ಕ್ಲಿಯರ್ ಆಗಿ ನಿನ್ನನ್ನು ಸೋಲಿಸಿ ತೋರಿಸ್ತೀನಿ ಅಂತ. ಬಟ್ ನಿಜವಾಗ್ಲೂ ರೋಮನ್ ರೈನ್ಸ್ ಅವರು ಸೆತ್ ರೋಲೆನ್ಸ್ ಅವ್ರನ್ನ ಕ್ಲಿಯರ್ ಆಗಿ ಸೋಲಿಸ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಐ ಥಿಂಕ್ ನಮ್ಮ ಜಿಲ್ಲಾ ಫಾಟೋ ಅವರ ಎಂಟ್ರಿನ ಡಬ್ಲ್ಯೂ ಅವರು ಏನಾದರೂ ಪ್ಲಾನ್ ಮಾಡಿದ್ರೆ ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಅಲ್ಲಿ ಪ್ಲಾನ್ ಮಾಡಬಹುದು. ಎಂಡಿಂಗ್ ಅಲ್ಲಿ ನಮ್ಮ ಜಿಲ್ಲಾ ಫಾಟೋ ಅವರು ಬಂದು ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡಬಹುದು. ಅಂಡ್ ಅದರಿಂದ ರೋಮನ್ ರೈನ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು. ಅಂಡ್ ಹಿಂಗೆ ನಮ್ಮ ಜಿಲ್ಲಾ ಫಾಟೋ ಅವರು ಕೂಡ ಬ್ಲಡ್ ಲೈನ್ ನ ಜಾಯ್ನ್ ಆಗಬಹುದು. ಅಂಡ್ ಈ ಕಡೆ ಕಂಪ್ಲೀಟ್ ಬ್ಲಡ್ ಲೈನ್ ಸ್ಟ್ರಕ್ಚರ್ ಆದ್ರೆ ಆ ಕಡೆ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಬ್ಲಡ್ ಲೈನ್ ನ ಅಪೋನೆಂಟ್ ಆಗಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಿಂತ್ಕೋಬಹುದು. ಅದು ಕೂಡ ಸೋಲೋ ಸಿಕೋವಾ, ರಾಯ್ಸ್ ಕಿಸ್, ಎಲೆನೈಟ್ ಅವರ ಜೊತೆಗೆ. ಈ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ಪ್ಲಾನ್ ಮಾಡಿದ್ದೆ. ಆದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಜಿಲ್ಲಾ ಫಾಟೋ ಅವರ ಮೋಸ್ಟ್ ಅವೈಟೆಡ್ ಡಬ್ಲ್ಯೂ ಡೆಬ್ಯೂ ನೋಡೋದಕ್ಕೆ ಸಿಗಬಹುದು. ಬ್ಲಡ್ ಲೈನ್ ಫಾರ್ಮ್ ಆದಾಗಿದ್ದಾನು ಕೂಡ ನಮ್ಮ ಜಿಲ್ಲಾ ಫಾಟು, ಜೇಕೋ ಫಾಟು ಇವರೆಲ್ಲರೂ ಕೂಡ ಡಬ್ಲ್ಯೂಗೆ ಬರಬೇಕು ಅಂತ ತುಂಬಾನೇ ಅಪ್ಡೇಟ್ಗಳು ಬರ್ತಾ ಇತ್ತು. ನಮ್ಮ ಜೇಕೋ ಫಾಟು ಅವರೇನೋ ಬಂದ್ರು, ಬಟ್ ಜಿಲ್ಲಾ ಫಾಟು ಅವರು ಇನ್ನೂ ಕೂಡ ಬಂದಿಲ್ಲ. ಸೊ ಡಬ್ಲ್ಯೂ ಅವರು ಏನಾದರೂ ಪ್ಲಾನ್ ಮಾಡಿದ್ರೆ ಜಿಲ್ಲಾ ಫಾಟು ಅವರ ಮೋಸ್ಟ್ ಅವೈಟೆಡ್ ಡಬ್ಲ್ಯೂ ಡೆಬ್ಯೂ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಲಾಸ್ಟ್ ಆಗಿ ನಾನು ರಾಕ್ ಅವರ ನೇಮ್ ನ ತಗೋತಾ ಇದ್ದೀನಿ. ಅಫ್ಕೋರ್ಸ್ ಎಲ್ಲರೂ ಕೂಡ ಬೈತೀರಾ, ಬಟ್ ನನ್ನ ಕೆಲಸ ತಗೋಬೇಕು, ಅದಕ್ಕೆ ನಾನು ತಗೋತಾ ಇದ್ದೀನಿ. ಡಬ್ಲ್ಯೂ ಅವರು ಏನಾದರೂ ನೆಕ್ಸ್ಟ್ ಇಯರ್ ರಾಕ್ ನ ಪ್ಲಾನ್ ಮಾಡಿದ್ರೆ ಸಮ್ಮರ್ ಸ್ಲಾಮು ಒಂದು ಪರ್ಫೆಕ್ಟ್ ಜಾಗ ಆಗುತ್ತೆ ನಮ್ಮ ರಾಕ್ ಅವರ ರಿಟರ್ನ್ಗೆ. ಇಲ್ಲಿ ನಮ್ಮ ರಾಕ್ ಅವರು ಬರಬಹುದು ರೋಮನ್ ರೈನ್ಸ್ ಅವರ ಮ್ಯಾಚ್ ಅಲ್ಲೂ ಕೂಡ, ಅಥವಾ ನಮ್ಮ ರಾಕ್ ಅವರು ಬರಬಹುದು ಕೋಡಿ ರೋಡ್ಸ್ ಅವರ ಮ್ಯಾಚ್ ಅಲ್ಲೂ ಕೂಡ. ಯಾಕಂದ್ರೆ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ಕೂಡ ನೆಕ್ಸ್ಟ್ ಇಯರ್ ರಸಲ್ ಮೀನಿಯಾಗೆ ಪ್ಲಾನ್ ಅಲ್ಲಿ ಇದೆ. ಈ ಕಡೆ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಫ್ಯೂಡ್ ಕೂಡ ನೆಕ್ಸ್ಟ್ ಇಯರ್ ರಸಲ್ ಮೀನಿಯಾಗೆ ಪ್ಲಾನ್ ಅಲ್ಲಿ ಇದೆ. ಸೊ ಡಬ್ಲ್ಯೂ ಅವರು ಯಾವ ರೀತಿನಾದ್ರೂ ನಮ್ಮ ರಾಕ್ ಅವ್ರನ್ನ ಯುಟಿಲೈಸ್ ಮಾಡ್ಕೋಬಹುದು. ರಾಕ್ ಅವ್ರು ಏನಾದ್ರು ಈ ಬಾರಿಯ ಸಮ್ಮರ್ ಸ್ಲಾಮಿಗೆ ಬಂದ್ರೆ ಈ ಬಾರಿಯ ಸಮ್ಮರ್ ಸ್ಲಾಮು ನಿಜವಾಗ್ಲೂ ಎಲ್ಲೋ ಹೋಗುತ್ತೆ. ಸಮ್ಮರ್ ಸ್ಲಾಮಿಗೆ ಬಂದು ಡೈರೆಕ್ಟ್ ಆಗಿ ಅವರು ನೆಕ್ಸ್ಟ್ ಇಯರ್ ಬರೋದಾಗ್ಲಿ, ಡಬ್ಲ್ಯೂ ಅವ್ರು ಏನಾದ್ರು ನೆಕ್ಸ್ಟ್ ಇಯರ್ ಸ್ಟೋರಿನ ತೋರಿಸಬೇಕು ಅಂದ್ರೆ ಸಮ್ಮರ್ ಸ್ಲಾಮು ಒಂದು ಪರ್ಫೆಕ್ಟ್ ಜಾಗ ಆಗುತ್ತೆ ನಮ್ಮ ರಾಕ್ ಅವರ ರಿಟರ್ನ್ಗೆ. ಇಷ್ಟು ನೇಮ್ಸ್ಗಳು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದಾವೆ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆಗ್ತಾರೆ ಅಂತ. ನಿಮ್ಗೆ ಅನ್ಸುತ್ತೆ ಇಷ್ಟು ನೇಮ್ ಅಲ್ಲಿ ಯಾರ್ಯಾರು ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆಗಬಹುದು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.